ವಿನಯ್ SIR ಪ್ರಕ್ರಿಯೆಗೆ ಈಗಾಗಲೇ ನಮಗೆ ದಿನಾಂಕ ಕೂಡ ಸಿಕ್ಕಿದೆ, ಯಾವ್ಯಾವಾಗ ಏನೇನ್ ಮಾಡ್ತಾರೆ ಅಂತ. ಅಂದ್ರೆ ಸಾಂವಿಧಾನಿಕ ಚುನಾವಣಾ ಆಯೋಗದ ಒಂದು ಕ್ರಮವನ್ನ ಯಾವುದೇ ಒಂದು ರಾಜ್ಯ ಸರ್ಕಾರ ನೇರವಾಗಿ ಅದನ್ನ ವಿರೋಧ ಮಾಡಕ್ ಆಗದೆ ಇದ್ರು ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೂ ಕೂಡ ಬಿಹಾರದಲ್ಲಿ ಏನಾಯ್ತು ಅಥವಾ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಅಂತ ನಾವು ನೋಡಿದೀವಿ. ಕರ್ನಾಟಕದ ಮಟ್ಟಿಗೆ ಏನ್ ಮಾಡ್ಬೇಕು, ಈಗಲಿಂದಲೇ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಇದಕ್ಕೆ ಯಾವ ರೀತಿ ಸಿದ್ಧವಾಗ್ಬೇಕು, ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈ ಡಿಸ್ಕಷನ್ ಇಟ್ಕೊಂಡಿರೋದು ತುಂಬಾ ಸೂಕ್ತ. ಯಾಕಂದ್ರೆ ಈಗ ಆಲ್ರೆಡಿ ಅನೌನ್ಸ್ ಆಗಿರೋದ್ರಿಂದ ನಾವು ಕೆಲವು ಹೆಜ್ಜೆಗಳನ್ನ ತಗೊಳ್ದೇ ಇದ್ರೆ ಕನ್ನಡಿಗರ ಮತದಾನದ ಹಕ್ಕಿಗೆ ತುಂಬಾನೇ ಅಪಾಯ ಇದೆ. ಒಂದು SIR ಬಂದ್ಬಿಟ್ಟು ಕಾನೂನಿನ ಆಚೆ ಇರುವಂತ ಒಂದು ಪ್ರಕ್ರಿಯೆ. ಚುನಾವಣೆ ಸಂಬಂಧಪಟ್ಟಂತೆ ಕಾನೂನುಗಳು ನೋಡಿದ್ರೆ ಇರೋದು ಒಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್, ಮತ್ತೆ ಆಕ್ಟ್ ಕೆಳಗಡೆ ರೂಲ್ಸ್ ಬಂತು, ಆಮೇಲೆ ಎಲೆಕ್ಷನ್ ಕಮಿಷನ್ ದೇ ಮ್ಯಾನ್ಯುಯಲ್ ಆನ್ ಎಲೆಕ್ಟರಲ್ ರೂಲ್ಸ್ ಅಂತ ಇದೆ. ಸೊ ಈ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋದು ಆಕ್ಟ್ ಅಲ್ಲಾಗ್ಲಿ, ರೂಲ್ಸ್ ಅಲ್ಲಾಗ್ಲಿ, ಮ್ಯಾನ್ಯುಯಲ್ ಅಲ್ಲಾಗ್ಲಿ ಇಲ್ಲ. ಅದು ಮೊದಲನೇ ಅಂಶ. ಎರಡನೇ ಅಂಶ, SIR ನಡೆಸ್ತಿರೋ ಒಂದು ರೀತಿ ಇದೆಯಲ್ಲ, ಅದು ಚುನಾವಣಾ ಆಯೋಗ ಇಟ್ಕೊಂಡಿರೋ ರೂಲ್ಸ್ ಮ್ಯಾನ್ಯುಯಲ್ ನ ವಿರುದ್ಧವಾಗೇನೆ ನಡೀತಾ ಇರೋದು. ಸೊ ಹಾಗಾಗಿ ಈ ಒಂದು ಯಾವ ನಿಯಮಗಳು, ಸ್ಥಾಪಿತವಾದ ನಿಯಮಗಳ ಆಚೆ ಇವರು ಒಂದು ಪ್ರಕ್ರಿಯೆನ ಕೈಗೊಂಡು ಇರೋದ್ರಿಂದ ನಾವು ಆಗ್ಲೇ ನೋಡ್ಬೋದು, 10 ರಾಜ್ಯಗಳು 3 ಯೂನಿಯನ್ ಟೆರಿಟರಿಗಳಲ್ಲಿ ಸುಮಾರು 7 ಕೋಟಿ ಜನ ಅವ್ರ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಒಂದ್ 2 ಕೋಟಿ ಜನ ಆಡ್ ಆಗಿದ್ದಾರೆ, 7 ಕೋಟಿ ಜನ ಕಳ್ಕೊಂಡಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನೀವು ಹೇಳ್ದಂಗೆ ಇದು ಒಂದು ಒಕ್ಕೂಟ ಸರ್ಕಾರನೂ ಅಲ್ಲ, ಚುನಾವಣಾ ಆಯೋಗ ತಗೊಳ್ಳೋಂತ ಒಂದು ತೀರ್ಮಾನ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಗೆ ಪವರ್ ಇಲ್ಲ. ಆದ್ರೆ ನಾವು ಖಂಡಿತವಾಗ್ಲೂ ನಮ್ಮ ಆಕ್ಷೇಪಣೆಗಳೇನಿದೆ ಅದನ್ನ ನಾವು ಲೀಗಲ್ ಆಗಿ ಹೇಳ್ಬೋದು. ರಾಜ್ಯ ಸರ್ಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಬರಿಬೇಕಾಗತ್ತೆ, ಈ ಇಲ್ಲಿಗ್ಯಾಲಿಟೀಸ್ ಇದೆ SIR ಅಲ್ಲಿ, ಈಗ ಆಲ್ರೆಡಿ ಆಗಿರೋ SIR ಅಲ್ಲಿ ಅಂತ ಈ ಇಲ್ಲಿಗ್ಯಾಲಿಟೀಸ್ ಇದೆ, ಈ ಪ್ರೊಸೀಜರಲ್ ಸಮಸ್ಯೆಗಳಿದೆ, ನೀವೇ ಹೇಳಿರೋ ಆರ್ಡರ್ ಪ್ರಕಾರ ನೀವು ನಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಮತ್ತೆ ಉತ್ತರ ಪ್ರದೇಶದಲ್ಲಿ ಆದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ SIR ಆರ್ಡರ್ ಅಲ್ಲೇ ಇಲ್ಲ. ಅಥವಾ ಫಾರ್ ಎಕ್ಸಾಂಪಲ್ SIR ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಆಬ್ಸೆಂಟ್ ಶಿಫ್ಟ್ ಡಿಲೀಟೆಡ್ ಡೆಡ್ ಅಂತ ಒಂದು ಲಿಸ್ಟ್ ಮಾಡ್ತಾ ಇದ್ದಾರೆ. ಆ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಹೋದ್ರೆ ನಿಮ್ಗೆ ವೋಟರ್ಸ್ ಲಿಸ್ಟ್ ಅಲ್ಲಿ ನೀವು ಇನ್ಕ್ಲೂಡ್ ಆಗೋದಿಲ್ಲ. ಬಟ್ ಎಲೆಕ್ಷನ್ ಕಮಿಷನ್ ನಿಯಮಗಳ ಪ್ರಕಾರ ಯಾರನ್ನೇ ಒಬ್ಬನ ಮತದಾರರ ಪಟ್ಟಿಯಿಂದ ತೆಗಿಯಕ್ ಮುಂಚೆ ನೋಟಿಸ್ ಕೊಡ್ಬೇಕು. ಆದ್ರೆ ನೀವು ASDD ಲಿಸ್ಟ್ ಅಲ್ಲಿ ಇದ್ರೆ ನೋಟಿಸ್ ಸಿಗೋದಿಲ್ಲ. ಸೊ ಹಾಗಾಗಿ ಈ ಇಲ್ಲಿಗ್ಯಾಲಿಟೀಸ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಒಂದು ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಬರಿಬೇಕು. ಎರಡನೇದು, ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಹೇಳ್ಬೇಕಾಗತ್ತೆ, ನೋಡಿ ಫೇಸ್ 1 ಫೇಸ್ 2 ನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ, ಇದು ತುಂಬಾ ಸ್ಪಷ್ಟವಾಗಿ ದಾಖಲಾಗಿದ್ದಾವೆ. ಇಷ್ಟು ಜನ ಮತದಾರರು ಬಿಟ್ಟು ಹೋದ್ರು, ವೆಸ್ಟ್ ಬೆಂಗಾಲ್ ಅಲ್ಲಿ 27 ಲಕ್ಷ ಜನ ಅವರು ಮತದಾರರ ಪಟ್ಟಿಲಿ ಇರ್ತಾರೋ ಇಲ್ವೋ, ಇನ್ನೂ ಅಡ್ಜುಡಿಕೇಶನ್ ನಡೀತಾ ಇದೆ, ಈ ರೀತಿ ಸಮಸ್ಯೆಗಳಾಗಿದೆ. ಉತ್ತರ ಪ್ರದೇಶ, ಬೇರೆ ರಾಜ್ಯಗಳನ್ನ ನೋಡಿದ್ರೆ ಜೆಂಡರ್ ರೇಷಿಯೋ ಕಡಿಮೆ ಆಗಿದೆ. SIR ನ ಡಿಸೈನ್ ಇಂದ, ಅಂದ್ರೆ ಪ್ರತಿಯೊಬ್ರು 2002ಗೆ ಮ್ಯಾಪ್ ಮಾಡ್ಬೇಕು ಅಂತಿದೆಯಲ್ಲ, ಮತ್ತೆ ಈ ದಾಖಲಾತಿಗಳು ಕೊಡ್ಬೇಕು ಅಂತಿದೆಯಲ್ಲ, ಅದು ಮಹಿಳೆಯರ ಹಿತಾಸಕ್ತಿಯ ವಿರುದ್ಧ ಇದೆ. ಯಾಕಂದ್ರೆ ಮಹಿಳೆಯರು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಶಿಫ್ಟ್ ಆಗಿ ಹೋಗ್ತಾರೆ. 2002 ಎಲ್ಲಿದ್ರು ಸುಮಾರು ಜನಕ್ಕೆ ನೆನಪಿಲ್ಲ, ಅಥವಾ ನೆನಪಿದ್ರು ಅವ್ರಿಗೆ ಸಿಗ್ತಾ ಇಲ್ಲ. ಈ ರೀತಿ SIR ನ ಡಿಸೈನ್ ಇಂದ ಮಹಿಳೆಯರು ಬಿಟ್ಟು ಹೋಗ್ತಿದ್ದಾರೆ. ಸೊ ಈ ಎಲ್ಲಾ ಅಂಶಗಳು ಇಟ್ಕೊಂಡು ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪೆಟಿಷನ್ ಹಾಕಿ SIR ಫೇಸ್ 1 ಮತ್ತೆ ಫೇಸ್ 2 ಆಡಿಟ್ ಆಗ್ಲಿ. ಎರಡನೇದು, SIR ನಿಜವಾಗ್ಲೂ ಲೀಗಲ್ ಆಗಿದೆಯಾ ಅಂತ ಸರ್ವೋಚ್ಚ ನ್ಯಾಯಾಲಯನ ಕೇಳ್ತಾ ಇದೆ, ಆ ಒಂದು ಹಿಯರಿಂಗ್ ಕಂಪ್ಲೀಟ್ ಆಗ್ಲಿ. ಸೊ ಈ ಆಡಿಟ್ ಒಂದಾಗ್ಬೇಕು, ಹಿಯರಿಂಗ್ ಕಂಪ್ಲೀಟ್ ಆಗ್ಬೇಕು. ಅಲ್ಲಿ ತನಕ SIR ಫೇಸ್ 3 ಕರ್ನಾಟಕದಲ್ಲಿ ಜಾರಿ ಆಗ್ಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಪೆಟಿಷನ್ ಹಾಕ್ಬೋದು, ಚುನಾವಣಾ ಆಯೋಗಕ್ಕೂ ಸಹ ಬರಿಬಹುದು. ಮತ್ತೆ ತುಂಬಾ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಸಾರ್ವಜನಿಕ ಹೇಳಿಕೆ ಕೊಡೋದು ತುಂಬಾ ಮುಖ್ಯ ಆಗತ್ತೆ. ಯಾಕೆಂದ್ರೆ ಅವ್ರು ಇವತ್ತು ಪವರ್ ಅಲ್ಲಿ ಕೂತಿರೋದು, ರಾಜ್ಯದ ಜನರ ಮತದಾನದಿಂದ ಅವ್ರು ಪವರ್ ಅಲ್ಲಿ ಕೂತಿರೋದು. ಯಾವ ಮತಗಳಿಂದ ಅವ್ರು ಅಧಿಕಾರ ಸ್ವೀಕರಿಸಿದಾರೋ ಆ ಮತದಾರರನ್ನ ಅವರು ಗೌರವಿಸಬೇಕಾಗತ್ತೆ. ಆ ಮತದಾರರ ಹಕ್ಕು ಕಳ್ಕೊಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಆಕ್ಷನ್ ತಗೋಬೇಕಾಗುತ್ತೆ. ಅವರು ಸ್ಪೆಸಿಫಿಕ್ ಆಗಿ ಒಂದು ವಿನಯ್, ನೀವು ಹೇಳ್ತಿರೋ ಅಷ್ಟು ಮಾತುಗಳನ್ನ ಒಪ್ಕೊಳ್ಳೋಣ. ಸರ್ಕಾರ ಏನ್ ಮಾಡ್ಬೇಕು ಅಂತ, ಸರ್ಕಾರ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಹರಿಪ್ರಸಾದ್ ತರದ ನಾಯಕರು ಬಂಗಾಳದಲ್ಲಿ ಏನಾಯ್ತು, ಇಲ್ಲಿ ಏನಾಗ್ತಿದೆ ಅಂತಾನು ಮಾತಾಡ್ತಿದ್ದಾರೆ. ಆದ್ರೆ ನಮ್ಮ ಎದುರಿಗಿರೋ ಇನ್ನೊಂದು ಬಹಳ ಕಟು ವಾಸ್ತವ ಏನು ಅಂತಂದ್ರೆ, ಈ ಎಲ್ಲ ಅಂಶಗಳನ್ನ ಎಷ್ಟು ವಿಶೇಷ ತೀವ್ರ ಪರಿಷ್ಕರಣೆನೋ ಅಷ್ಟೇ ತೀವ್ರ ಹೋರಾಟವನ್ನ ಪಶ್ಚಿಮ ಬಂಗಾಳ ಸರ್ಕಾರ, ಹಿಂದಿನ ಸರ್ಕಾರ ಮಾಡ್ತು. ಖುದ್ದು ಅಲ್ಲಿನ ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ ತನಕ ಹೋದ್ರು, ತಮ್ಮ ವಾದ ಮಂಡನೆ ಮಾಡಿದ್ರು. 23ಕ್ಕಿಂತ ಹೆಚ್ಚಿನ ಲಕ್ಷ ಜನ ತಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಮಗೆ ಹಕ್ಕಿದೆ ಅಂತ ಹೇಳಿದ್ರು. ಅವ್ರಿಗೆ ಈ ಚುನಾವಣೆಯಿಂದ ಸುಪ್ರೀಂ ಕೋರ್ಟೇ ಹೊರಗಿಟ್ಟಾಗ
ಇದಕ್ಕೀಗ ಬ್ರೇಕ್ ಹಾಕತ್ತೆ ರಾಜ್ಯ ಸರ್ಕಾರ ಹೋದ್ರು ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೀವು ಹೇಳಿರೋ ಎಲ್ಲಾ ಅಂಶಗಳು, ಎಲ್ಲಾ ವಿಚಾರಗಳು ಸುಪ್ರೀಂ ಕೋರ್ಟ್ ನ ಗಮನದಲ್ಲೇ ಇದೆ. ಗಮನದಲ್ಲಿದ್ದು ಕೂಡ ಚುನಾವಣೆ ನಡೆಯೋದಕ್ಕೆ ಅವಕಾಶ ಕೊಡ್ತಿದೆ. ಮೂಲಭೂತ ಮತದಾನದ ಹಕ್ಕಿಂದ ಅಷ್ಟು ಲಕ್ಷ ಜನರನ್ನ ಹೊರಗಿಡೋದಕ್ಕೆ ಸುಪ್ರೀಂ ಕೋರ್ಟ್ ಪರೋಕ್ಷವಾಗಿ ಅವಕಾಶ ಮಾಡಿಕೊಡತ್ತೆ ಅಂದ್ರೆ, ಈಗ ಅರ್ಜಿ ಹಾಕಿದ್ರು ಕೂಡ ಅದಕ್ಕೇನೋ ತಡೆ ಬೀಳತ್ತೆ, ಅವೆರಡೂ ಕೂಡ ಕ್ಲಿಯರ್ ಆಗೋ ತನಕ ಅಂತ ಅಂದ್ಕೊಳಕ್ ಆಗೋದಿಲ್ಲ. ಪರ್ಯಾಯವಾಗಿ ಏನ್ ಮಾಡ್ಬೋದು, ಯಾರು ಹೊರಗಿರೋದ ರೀತಿಯಲ್ಲಿ ಏನ್ ಮಾಡ್ಬೋದು ವಿನಯ್ ಅವರೇ? ಮೇಡಮ್, ಒಂದು ಸುಪ್ರೀಂ ಕೋರ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಕೊಟ್ಟಿರೋ ತೀರ್ಪು ಪ್ರಶ್ನಾರ್ಹವಾಗಿದೆ, ನಾನು ಒಪ್ಕೊಂತೇನೆ. ಅವ್ರು ಕೊಟ್ಟಿರೋಂತ ತೀರ್ಪು ಸರಿಗಿರ್ಲಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತಾನೆ ನಾವು ಹೇಳ್ಬೋದು. ಈಗಿರೋ ಒಂದು ಸರ್ವೋಚ್ಚ ನ್ಯಾಯಾಲಯದ ಮೇಲೆ ತಾವ್ ಹೇಳ್ದಂಗೆ ಜನರಿಗೆ, ನಮ್ಗೆ, ನಿಮ್ಗೆ ಸರ್ಕಾರ, ವಿರೋಧ ಪಕ್ಷದ ಸರ್ಕಾರಗಳಿಗೆ ಕಾನ್ಫಿಡೆನ್ಸ್ ಇಲ್ಲ. ಆಗಿದ್ಮೇಲೂ ಸಹ ನಾವು ಈ ಕ್ರಮನ ಒಂದು ಕೈಗೊಳ್ಬೇಕಾಗತ್ತೆ. ಯಾಕೆಂದ್ರೆ ನಾವು ನಮ್ಮ ವಿರೋಧವನ್ನ ಲೀಗಲ್ ಆಗಿ ದಾಖಲಿಸಬೇಕಾಗತ್ತೆ. ಒಂದು. ಎರಡನೇದು, ವೆಸ್ಟ್ ಬೆಂಗಾಲ್ ಅಲ್ಲಿ SIR ಆದ ತಕ್ಷಣ ಚುನಾವಣೆ ಇತ್ತು, ಇಲ್ಲಿ ಚುನಾವಣೆ ಇಲ್ಲ. ಆ ಅಂಶನ ನಾವು ಯೂಸ್ ಮಾಡ್ಬೇಕು. 2028ರಲ್ಲಿ ನಮ್ ಚುನಾವಣೆ ಇರೋದು. ಈ ಒಂದು ಅರ್ಜೆಂಟ್ ಅಲ್ಲಿ ನಮ್ಗೆ ಏನಕ್ಕೆ ಬೇಕಾಗಿದೆ? ನೀವು ಟೈಮ್ ಲೈನ್ ಓದಿದ್ರಿ ಆಗ್ಲೇ. 1 ತಿಂಗಳಲ್ಲಿ ಏನಕ್ಕೆ ಎನ್ಯುಮರೇಷನ್ ಫಾರ್ಮ್ ಕಲೆಕ್ಟ್ ಮಾಡ್ಬೇಕಾಗಿದೆ? ಚುನಾವಣೆ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಈ ಅರ್ಜೆಂಟ್, ಯಾಕೆ ಆಡಿಟ್ ಮಾಡಬಾರ್ದು? ಒಂದು. ಎರಡನೇದು, ರಾಜ್ಯ ಸರ್ಕಾರ ಈ ರೀತಿ ತೀರ್ಮಾನ ತಗೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದ್ರೆ, ಚುನಾವಣಾ ಆಯೋಗಕ್ಕೆ ಈ ರೀತಿ ಸ್ಪಷ್ಟವಾಗಿ ಬರ್ದ್ರೆ ಜನಗಳಿಗೂ ಗೊತ್ತಾಗುತ್ತೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ. ಆಗ ಜನಗಳು ಸಹ ಸರ್ವೋಚ್ಚ ಒಂದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡ್ಬೋದು. ಇವತ್ತು ಜನರ ಮನಸ್ಸಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ, ಪರಿಷ್ಕರಣೆ ಮಾಡ್ತಾ ಇದಾರೆ, ಒಳ್ಳೇದೇ. ಯಾಕೆಂದ್ರೆ ಡೂಪ್ಲಿಕೇಟ್ ಇರುತ್ತೆ, ಸತ್ತೋಗಿರೋರು ಇರ್ತಾರೆ, ಅವ್ರನ್ನೆಲ್ಲ ತೆಗೀಲಿ ಅಂತ. ಬಹಳಷ್ಟು ಜನಕ್ಕೆ ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಹಲವಾರು ಮತದಾರರಿಗೆ ಏನ್ ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ರೀತಿ ನಿಲುವು ತಗೊಂಡ್ರೆ ಅದರಿಂದ ಅನುಕೂಲ ಆಗುತ್ತೆ. ಇದು ಮಾಡೋದ್ ಬಿಟ್ಟು, ಪ್ರತಿರೋಧ ವ್ಯಕ್ತಪಡಿಸೋದ್ ಬಿಟ್ಟು ನಾವ್ ಏನೇ ಮಾಡಿದ್ರು ನಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳಕ್ಕೆ ಕಷ್ಟ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ, ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಎರಡನೇದು, ಮೈಕ್ರೋ ಅಬ್ಸರ್ವರ್ಸ್ ಮತ್ತೆ ಸ್ಪೆಷಲ್ ರೋಲ್ ಅಬ್ಸರ್ವರ್ಸ್ ಅಂತ ಯೂನಿಯನ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ನ ಅವ್ರು ಅಪಾಯಿಂಟ್ ಮಾಡಿದ್ರು SIR ಅಲ್ಲಿ. ಇದು ಆ SIR ಪ್ರೊಸೀಜರ್ ಅಲ್ಲೇ ಇಲ್ಲ, ಕಾನೂನಲ್ಲೂ ಇಲ್ಲ, ರೂಲ್ಸ್ ಅಲ್ಲೂ ಇಲ್ಲ, ಮ್ಯಾನ್ಯುಯಲ್ ಅಲ್ಲೂ ಇಲ್ಲ. ಸೊ ಅಂದ್ರೆ ಯಾವಾಗ ಅವ್ರಿಗೆ ಗೊತ್ತಾಯ್ತು ಸುಮಾರು ಜನ ತೃಣಮೂಲ್ ಕಾಂಗ್ರೆಸ್ ಅವರು ಮ್ಯಾಪ್ ಆಗಿದ್ದಾರೆ 2002 ಲಿಸ್ಟ್ ಗೆ, ಅವ್ರು ಡ್ರಾಫ್ಟ್ ರೋಲ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ, ಅವ್ರೊಂದು ಉದ್ದೇಶ ಈಡೇರ್ತಿಲ್ಲ ಅಂತ ಯಾವಾಗ ಅವ್ರಿಗೆ ಗೊತ್ತಾಯ್ತು, ಹೊಸದಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ತಂದ್ರು. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲೂ ನಾವ್ ಏನೇ ತಯಾರಿ ಮಾಡಿದ್ರು ಅವ್ರ ಉದ್ದೇಶ ಅವ್ರು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಏನಾದ್ರು ತರ್ತಾರೆ ಇಲ್ಲಿ. ಸೊ ಆದ್ರೆ ಅವಕಾಶ ಇದೆಯಲ್ಲ. ಈಗ ಏನಾಯ್ತು, ಅಲ್ಲಿ ಚುನಾವಣೆ ಇದ್ದ ಕಾರಣಕ್ಕಾಗಿ ಅಷ್ಟು ಲಕ್ಷ ಜನ ಸಮಸ್ಯೆ ಆಯ್ತು. ಏನು ಅಂತಂದ್ರೆ, ಅವರಿಗೆ ತಕ್ಷಣಕ್ಕೆ ಡಾಕ್ಯುಮೆಂಟ್ ಕೊಟ್ಟರು ಕೂಡ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಮತ್ತು ನ್ಯಾಯಾಲಯ ಕೂಡ ಅವರಿಗೆ ಮತದಾನದ ಹಕ್ಕಿಂದ ದೂರ ಉಳಿಯೋ ಹಾಗೆ ಮಾಡ್ತು. ಆದ್ರೆ ಕರ್ನಾಟಕದಲ್ಲಿ ನೀವೇ ಹೇಳಿದಾಗೆ 2 ವರ್ಷ ಸಮಯ ಇರೋದ್ರಿಂದ ಈಗ SIR ಪ್ರಕ್ರಿಯೆ ಆದ್ರೆ ಒಂದ್ ವೇಳೆ ಹೊರಗಿರೋರು ದಾಖಲೆಗಳನ್ನ ಕೊಟ್ಟು ಒಳಗಡೆ ಸೇರ್ಬೋದು ಅಂತ ಕೋರ್ಟ್ ಹೇಳ್ಬೋದು. ಕಾನೂನಾತ್ಮಕ ಹೋರಾಟವಾಗಿ ಬಟ್ ನಾನ್ ಹೇಳ್ತಿರೋ ಪಾಯಿಂಟ್ ಏನಂತ ಹೇಳಿದ್ರೆ, ಚುನಾವಣಾ ಆಯೋಗ ಇಲ್ದೇ ಇರೋ ಪ್ರಕ್ರಿಯೆಗಳನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೊರಟಿರೋದ್ರಿಂದ ಕರ್ನಾಟಕದಲ್ಲಿ ಹೊಸದಾಗಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮಾಡ್ದಂಗೆ ಇಲ್ಲಿ ಬೇರೆ ಏನಾದ್ರು ಮಾಡ್ಬೋದು ಅಂತ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ವಿನಯ್, ತಾವು ಮೊನ್ನೆ ಸರ್ಕಾರ ಕರೆದಂತ SIR ಕುರಿತ ಸಭೆಯಲ್ಲಿ ಭಾಗಿಯಾಗಿದ್ರಿ. ಏನ್ ಅಭಿಪ್ರಾಯಗಳು ವ್ಯಕ್ತ ಆಯ್ತು? ತಮ್ಮ ಸಲಹೆ ಏನಿತ್ತು? ಸರ್ಕಾರ ಯಾವ ತರದ ತೀರ್ಮಾನಕ್ಕೆ ಮುಂದಾಗ್ತಿದೆ? ಮತ್ತು ನಂತರ ನಾವು ಸರ್ಕಾರದ ಹೊರತಾಗಿ ಏನ್ ಕ್ರಮ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಅನ್ಸುತ್ತೆ. ವಿನಯ್ ಮೇಡಮ್, ಮೊದಲನೇದಾಗಿ ಸರ್ಕಾರ ಅಂದು ಕರೆದ ಸಭೆನಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ವು. ಕೆಲವು ಸಚಿವರಿಗೆ ತುಂಬಾ ಸ್ಪಷ್ಟವಾಗಿ SIR ನ ಡೇಂಜರ್ಸ್ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಗಿದೆ ಅದನ್ನ ನೋಡ್ತಾ ಇದ್ರು. ತುಂಬಾ ಸ್ಪಷ್ಟವಾಗಿ ಡೇಂಜರ್ಸ್ ಗೊತ್ತಾಗ್ತಾ ಇತ್ತು. ನಾವು ಏನಾದ್ರೂ ಕ್ರಮ ತಗೊಳ್ದೇ ಇದ್ರೆ ತುಂಬಾ ಕಷ್ಟ ಆಗುತ್ತೆ, ಕನ್ನಡಿಗರ ಮತದಾನದ ಹಕ್ಕು ಉಳಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ಗೊತ್ತಾಯ್ತು. ಬಟ್ ಕೆಲವರು ಸಚಿವರು ಬಂದ್ಬಿಟ್ಟು, ಇಲ್ಲ ನಾವು ಈಗ ಮ್ಯಾಪಿಂಗ್ ನಡೀತಾ ಇದೆ, ಮ್ಯಾಪಿಂಗ್ 100% ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಆ ರೀತಿ ಮಾತಾಡ್ತಾ ಇದ್ರು. ಅವ್ರಿಗೆ ಗೊತ್ತಾಗ್ತಿಲ್ಲ ಏನಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲ್ ಅಲ್ಲೂ ಕಂಪ್ಲೀಟ್ ಮ್ಯಾಪಿಂಗ್ ಆಗಿರೋರ್ನೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟ್ ಅಲ್ಲಿ ಹಾಕಿದ್ದು. ಮ್ಯಾಪಿಂಗ್ ಮುಗಿಸಿರೋರ್ನ ಫಸ್ಟ್ 1.4 crores ಇತ್ತು, ಆಮೇಲೆ 90 lakhs ತಂದ್ರು, ಆಮೇಲೆ 60 lakhs ತಂದ್ರು, ಇನ್ನು 27 ಲಕ್ಷ ಜನ ಉಳ್ಕೊಂಡಿದ್ದಾರೆ, ಅವ್ರ ಮ್ಯಾಪಿಂಗ್ ಕಂಪ್ಲೀಟ್ ಆಗಿರೋದು. ಆ ರೀತಿ ಒಂದಿತ್ತು. ಬಟ್ ನಾವು ಮಾಧ್ಯಮಗಳಲ್ಲಿ ವರದಿಗಳು ನಿನ್ನೆ ಇವತ್ತು ನೋಡ್ತಾ ಇದೀವಿ. ಈಗ ಕಾಂಗ್ರೆಸ್ ಸರ್ಕಾರ, ಇಲ್ಲಿನ ಸರ್ಕಾರ ಒಂದು ದೃಢ ನಿಲುವು ತಗೊಳ್ಳೋ ರೀತಿಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ ದಿನಪತ್ರಿಕೆಗಳು ನೋಡಿದ್ರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು HK ಪಾಟೀಲ್ ಅವರು ಹೇಳಿದ್ದಾರೆ, ಇಲ್ಲ ನಾವು ಕನ್ನಡಿಗರ ಮತದಾನದ ಹಕ್ಕನ್ನ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಟ್ ಅವ್ರು ಹೇಳಿದ್ದಾರೆ ಅದೇ ಎಲ್ಲ ಫಾರ್ಮ್ ಎಲ್ಲರೂ ತುಂಬಿಸ್ಬೇಕು, ಎಲ್ಲ ಮಾಡ್ಬೇಕು ಅಂತ. ಬಟ್ ಒಂದು ದೃಢ ನಿಲುವು ತಗೋಬೇಕಾಗತ್ತೆ. ಮತ್ತೆ ನಾವ್ ಕೇಳ್ತಾ ಇರೋದು ಮೇಡಮ್, ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಚುನಾವಣಾ ಆಯೋಗ, ಎಲ್ಲ ಪಕ್ಷಗಳು ಮತ್ತೆ ಪ್ರಗತಿ, ಯಾರು ಸಿವಿಲ್ ಸೊಸೈಟಿ ಏನಿದೀವಿ, ಫಾರ್ ಎಕ್ಸಾಂಪಲ್ ನಾನು ನನ್ನ ಮತ ನನ್ನ ಹಕ್ಕು ಆಂದೋಲನದ ಭಾಗವಾಗಿದ್ದೀನಿ.
ನಾವು ಕರ್ನಾಟಕದಲ್ಲಿ ಪ್ರೀ SIR ಏನೇನ್ ಇಶ್ಯೂಸ್ ನಡೀತಾ ಇದೆ ಮ್ಯಾಪಿಂಗ್ ಅದು ಪ್ರತಿಯೊಂದು ದಾಖಲಿಸಿ ಚುನಾವಣಾ ಆಯೋಗಕ್ಕೆ ಮನವಿ ಕೊಟ್ಟಿದ್ದೀವಿ. ಸೊ ರಾಜ್ಯ ಸರ್ಕಾರ, ಚುನಾವಣಾ ಆಯೋಗ, ರಾಜಕೀಯ ಪಕ್ಷಗಳು, ಸಿವಿಲ್ ಸೊಸೈಟಿ ಇದು ಒಂದು ಓಪನ್ ಮೀಟಿಂಗ್ ನಡೀಬೇಕು SIR ಬಗ್ಗೆ. ಆ ಓಪನ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಇದು ಕಾನೂನು ಬಾಹಿರ ಆಗಿದೆ, ಯಾವ ರೀತಿ ಯಾವ ರಾಜ್ಯಗಳಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದು ಚರ್ಚೆ ಆಗ್ಬೇಕು. ಅದು ಫುಲ್ ಎಲ್ಲಾ ಮಾಧ್ಯಮಗಳ ಪ್ರೆಸೆನ್ಸ್ ಅಲ್ಲಿ ಆ ಚರ್ಚೆ ಆಗ್ಬೇಕು. ಸೊ ಚುನಾವಣಾ ಆಯೋಗ ಒಂದು ಹೆಂಗೆ ಅವ್ರು ಮಾಡ್ತಿರೋದು ಲೀಗಲ್ ಅಂತ ಎಕ್ಸ್ಪ್ಲೇನ್ ಮಾಡ್ಲಿ, ಅಥವಾ ಅದು ಇಲ್ಲಿಗಲ್ ಆಗಿದ್ರೆ ಯಾಕೆ ಇಲ್ಲಿಗಲ್ ಆಗಿರೋದನ್ನ ಯಾಕೆ ಮುಂದುವರಿಸ್ತಿದಾರೆ ಹೇಳಿ. ಮತ್ತೆ ಚುನಾವಣಾ ಆಯೋಗ ನಮ್ಗೆ ಹೇಳ್ಬೇಕಾಗಿರೋದು, ನಮ್ಗೇನ್ ಗ್ಯಾರಂಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಆದಂತ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಲ್ಲ ಆಗಲ್ಲ ಅಂತ. ಮೊನ್ನೆನೂ ನೀವು ಮಿಸ್ಟರ್ ಅನ್ಬು ಕುಮಾರ್ ಅವ್ರ ಇಂಟರ್ವ್ಯೂ ನೋಡಿದ್ರೆ ಡೆಕ್ಕನ್ ಹೆರಾಲ್ಡ್ ಹಿಂದೂಗೆ ಅವ್ರು ಏನ್ ಹೇಳಿದ್ದಾರೆ, ಇಲ್ಲೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯೂಸ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಮಾಹಿತಿ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಏನಾದ್ರು ಮೀಟ್ ಮಾಡಿ ಈ ಸ್ಟೇಟ್ ಅಲ್ಲಿ ಈ ತರ ಇಶ್ಯೂ ಆಗಿದೆ ಅಂತ ಹೇಳಿದ್ರೆ ಆ ಸ್ಟೇಟ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ ಅಂತ. ಆಯ್ತು, ನಮ್ ಸ್ಟೇಟ್ ಬಗ್ಗೆನೆ ಮಾತಾಡೋಣ. ನಮ್ಗೆ BLOಗಳು ಓಪನ್ ಆಗಿ ಹೇಳಿದ್ದಾರೆ, ಅವ್ರಿಗೆ ಮ್ಯಾಪಿಂಗ್ ಟಾರ್ಗೆಟ್ ಇರೋದ್ರಿಂದ ಬಹಳಷ್ಟು ಜನ ಸೊಸೆಂದ್ರನ್ನ ಮಗಳು ಅಂತ ಮ್ಯಾಪ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೊಡ್ಡಪ್ಪನ್ ಸೊಸೆನ ನಮ್ ದೊಡ್ಡಪ್ಪನ್ ಮಗಳು ಅಂತ ಮ್ಯಾಪ್ ಮಾಡಿದ್ದಾರೆ. ನಾಳೆ ಅವ್ರ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಅವ್ರಿಗೆ ನೋಟಿಸ್ ಸಿಗ್ಬೋದು. ಇದನ್ನ ಅವ್ರಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ, ಅವ್ರ ಮುಂದೆ ಪ್ರಶ್ನೆ ಎತ್ತಿದ್ದೀವಿ, ಆದ್ರೆ ಅವರು ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ, ರಾಜಕೀಯ ಪಕ್ಷಗಳು, ಸಿವಿಲ್ ಸೊಸೈಟಿ, ಮಾಧ್ಯಮಗಳು, ಚುನಾವಣಾ ಆಯೋಗ ಕೂತ್ಕೊಂಡು ಒಂದು ಫುಲ್ ಡೇ ಸಭೆ ಆಗ್ಲಿ, ಒಂದೊಂದು ಅಂಶನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅವ್ರು ಓಪನ್ ಆಗಿ ಹೇಳಿ, ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿ ಯಾವ ರೀತಿ ಇದಾಗ್ಬೋದು, ಯಾವ ರೀತಿ ಸಮಸ್ಯೆ ಆಗದೆ ಇರೋ ರೀತಿ ಅವ್ರು ನೋಡ್ಕೊಂತಾರೆ ಅಂತ ಹೇಳಿ. ವಿನಯ್, ಓಕೆ, ನೀವ್ ಹೇಳ್ತಿರೋದೆಲ್ಲವೂ ಸರಿ, ಆದ್ರೆ ಆ ಒಂದು ಫ್ರೇಮಿಗೆ ತರ್ಬೇಕಲ್ಲ ಚುನಾವಣಾ ಆಯೋಗವನ್ನ. ಜನರೆದ್ರು ಅಥವಾ ಹೋರಾಟಗಾರರು, ಸರ್ಕಾರ ಅಥವಾ ಮಾಧ್ಯಮದ ಎದುರು ಉತ್ತರದಾಯಿ ಮಾಡೋದು ಬಹಳ ಕಷ್ಟ ಸ್ಥಿತಿಯಲ್ಲಿ ನಾವಿದೀವಿ. ಆಕ್ಚುಲಿ ಡೆಮೋಕ್ರಸಿಯಲ್ಲಿ ಅದೆಲ್ಲ ಆಗ್ಬೇಕು, ಆದ್ರೆ ಅದು ದುರದೃಷ್ಟವಶಾತ್ ಅದಾಗ್ತಿಲ್ಲ. ನೀವು ಕೇಳ್ತಿರೋ ರೀತಿಯನ್ನ ಚುನಾವಣಾ ಆಯೋಗ ನಡ್ಕೊಳ್ಳುತ್ತೆ ಅಂತ ಈ ಸಂದರ್ಭಕ್ಕಂತೂ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅದರ ಹೊರತಾಗಿ ಅಥವಾ ನಿಯಮಕ್ಕೆ ತರೋಕೆ ಮಾತಾಡಿ. ಅವ್ರು ಒಂದ್ ವೇಳೆ ಅವ್ರ ಸಭೆಗೆ ಆಹ್ವಾನ ಹೋಗ್ಲಿ, ಅವ್ರು ಬರ್ದೇ ಇದ್ರು ಮಾಧ್ಯಮಗಳು ಇರ್ತವೆ, ಸಿವಿಲ್ ಸೊಸೈಟಿ ಇರುತ್ತೆ, ರಾಜಕೀಯ ಪಕ್ಷಗಳಿರುತ್ತೆ, ಅಲ್ಲಿ ಚರ್ಚೆ ಆಗ್ಲಿ. ರಾಜ್ಯದ ಜನತೆಗಾದ್ರೂ ಗೊತ್ತಾಗ್ಬೇಕಲ್ಲ ಏನಾಗ್ತಾ ಇದೆ ಅಂತ. ಕನಿಷ್ಠ ಪಕ್ಷ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಟಿವಿ ಚಾನೆಲ್ಗಳು ಬಂದು ಆ ಮೀಟಿಂಗ್ ನ ಲೈವ್ ಮಾಡಿದ್ರೆ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ. ಒಂದು. ಎರಡನೇದು, ಅದ್ ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ, ಅವ್ರು ಈ ಒಂದು ಮತದಾರರ ಹೊಸ ಪಟ್ಟಿ ಇದು ಆಕ್ಚುಲಿ ಪರಿಷ್ಕರಣೆ ಅಲ್ಲ, ಹೆಸರು ಪರಿಷ್ಕರಣೆ, ಬಟ್ ಹೊಸ ಪಟ್ಟಿ ತಯಾರು ಮಾಡ್ತಿದ್ದಾರೆ. ಇದ್ರಲ್ಲಿ ಬಳಸುವಂತ ಸಾಫ್ಟ್ವೇರ್ ಏನೇ ಇದ್ರು ಆ ಸೋರ್ಸ್ ಕೋಡ್ ಓಪನ್ ಆಗಿರ್ಬೇಕು, ಅದು ಫಸ್ಟ್ ಕೇಳ್ಬೇಕು. ಎರಡನೇದು, ಅವ್ರು ಈ ರೀತಿ ಪರಿಷ್ಕರಣೆ ಮಾಡಂಗಿದ್ರೆ ಈ ಹೊಸದಾಗಿ ಲಿಸ್ಟ್ ಮಾಡ್ಬೇಕಾದ್ರೂ ಅವ್ರದೇ ಆದ ನಿಯಮಗಳನ್ನ ಫಾಲೋ ಮಾಡ್ಲಿ. ಫಾರ್ ಎಕ್ಸಾಂಪಲ್, ಡಿಡೂಪ್ಲಿಕೇಶನ್ಗೋಸ್ಕರ ಅವ್ರದೇ ಆದಂತ ಸಾಫ್ಟ್ವೇರ್ ಇದೆ, ಅದನ್ನ ಅವ್ರು ಬಳಸ್ತಾ ಇಲ್ಲ, ಬೇರೆ ಸಾಫ್ಟ್ವೇರ್ ಬಳಸ್ತಿದ್ದಾರೆ, ಅದ್ರ ಸೋರ್ಸ್ ಕೋಡ್ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು, ಅವ್ರದೇ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಯೂಸ್ ಮಾಡ್ಲಿ, ಅದ್ರ ಸೋರ್ಸ್ ಕೋಡ್ ಓಪನ್ ಮಾಡ್ಲಿ. ಎರಡನೇದು, ಯಾರನ್ನಾದ್ರೂ ಡಿಲೀಟ್ ಮಾಡಕ್ ಮುಂಚೆ ಫಿಸಿಕಲ್ ನೋಟಿಸ್ ಕೊಡ್ಬೇಕು. ಇವತ್ತು ಒಂದು ASDD ಲಿಸ್ಟ್ ಹಾಕಿದ್ರೆ ನೋಟಿಸ್ ಕೊಡ್ತಾ ಇಲ್ಲ, ಅದನ್ನ ನಾವು ಒತ್ತಾಯಿಸ್ಬೇಕು. ಮೂರನೇದು, ಈ ಎನ್ಯೂಮರೇಷನ್ ಫಾರ್ಮ್ ಕೊಡೋದು ಅಂತ ಇದೆಯಲ್ಲ, ಅದಕ್ಕೂ ಆಕ್ಚುಲಿ ಎಲ್ಲೂ ಅವಕಾಶ ಇಲ್ಲ. ಆಯ್ತು, ಒಂದ್ ವೇಳೆ ಈ ಎನ್ಯೂಮರೇಷನ್ ಫಾರ್ಮ್ ಇಟ್ಕೊಂಡು ಅದರ ಆಧಾರದ ಮೇಲೆ ಮಾಡಿದ್ರು ಸಹ ಆ ಎನ್ಯೂಮರೇಷನ್ ಫಾರ್ಮ್ ಹೆಂಗ್ ತುಂಬಿಸೋದು, ಅದ್ರಲ್ಲಿ ಏನ್ ಇರ್ಬೇಕು, ಯಾಕೆ 2002 ಮ್ಯಾಪಿಂಗ್ ಇರ್ಬೇಕು, ಇನ್ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಮತ್ತೆ ನಾವು ಚುನಾವಣಾ ಆಯೋಗಕ್ಕೆ ಮುಖ್ಯವಾಗಿ ಹೇಳ್ಬೇಕಾಗಿರೋದು, 2024 ನೀವೇ ಎಲೆಕ್ಷನ್ ಮಾಡಿದ್ರಿ, ಆ ಎಲೆಕ್ಷನ್ ಇಂದ ಒಂದ್ ಸರ್ಕಾರ ಇವತ್ತು ಕೂತಿದೆ, ಆ ಎಲೆಕ್ಷನ್ ಅಲ್ಲಿ ಇರೋ ID ಕಾರ್ಡ್ ಈಗ ಯಾಕೆ ವ್ಯಾಲಿಡ್ ಆಗಿಲ್ಲ? ಆ ಒಂದು ಎಲೆಕ್ಷನ್ ID ಕಾರ್ಡ್ ಮೇಲೆನೆ ಆ ಚುನಾವಣೆ ಆಗಿರೋದು. ಸೊ ನಾವ್ ಹೇಳ್ಬೇಕು, ಅದನ್ನು ಪ್ರೂಫ್ ಆಗಿ ಇಟ್ಕೊಳ್ಳಿ. ಇವತ್ತು ನೀವು ಫಾರ್ಮ್ 6 ಹೊಸದಾಗಿ ಸಬ್ಮಿಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ ಹತ್ರ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಈಗ SIR ಅಲ್ಲಿ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ? ಇದನ್ನೆಲ್ಲ ಕನ್ಸಿಡರ್ ಮಾಡೋ ರೀತಿ ನಾವು ಮಾಡ್ಬೇಕು. ಸೊ ನಾನ್ ಹೇಳ್ತಾ ಇರೋದು, ರಾಜ್ಯ ಸರ್ಕಾರ ಈ ಒಂದು ಹಕ್ಕೋತೆಗಳನ್ನ ಇಡಬೇಕು. ಕೊನೆಯದಾಗಿ SIR ಮಾಡೋದು ರಾಜ್ಯ ಸರ್ಕಾರದ ಅಧೀನದಲ್ಲಿರೋ ಅಧಿಕಾರಿಗಳೇ, ಆ ಆಫೀಷಿಯಲ್ಸ್ ಅಥವಾ ವರ್ಕರ್ಸ್, ಅಂಗನವಾಡಿ ಟೀಚರ್ಸ್ ಅವರೆಲ್ಲ. ಸೊ ರಾಜ್ಯ ಸರ್ಕಾರ ಇಲ್ಲ ನಾವು ಕೋಆಪರೇಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ, ಮತ್ತೆ ಮುಖ್ಯವಾಗಿ ಜನದ ಸಪೋರ್ಟ್ ಇರ್ಬೇಕು ಮೇಡಮ್. ಜನರ ಸಪೋರ್ಟ್ ಇರ್ಬೇಕು ಅಂತ ಹೇಳಿದ್ರೆ ಜನಗಳಿಗೆ ಈ ತರ ಇಶ್ಯೂಗಳು ಹೇಳ್ಬೇಕು. ಎಲ್ರಿಗೂ ಇದ್ರ ಬಗ್ಗೆ ಅರಿವಿಲ್ಲ. ಸರ್ಕಾರದ ಅಧಿಕಾರಿಗಳಿಗೆ, ಹಲವಾರು ಪ್ರಗತಿಪರರಿಗೆ, ರಾಜ್ಯದ 99% ಜನರಿಗೆ SIR ಇಂದ ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಗೋಧಿ ಮೀಡಿಯಾದವರು ಇದನ್ನ ಕವರ್ ಮಾಡ್ತಾ ಇಲ್ಲ.